ಚಿಕಿತ್ಸೆಯನ್ನು ಕೈಗೊಂಡಿದ್ದು ಯಶಸ್ವಿಯಾಗಿ ಲೇಸರ್ ಚಿಕಿತ್ಸೆಯ ಮೂಲಕ ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿದ್ದ ಕೃಷ್ಣಗೊಂಡ ಎಂಬಾತರ ತೊಂದರೆಯನ್ನ ನಿವಾರಿಸಲಾಗಿದೆ. ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಖ್ಯಾತ ಯೂರಾಲಜಿಸ್ಟ್ ವೈದ್ಯರಾದ ಪ್ರಿಯಾಂಕ್ ಅವರು ಲೇಸರ್ ಚಿಕಿತ್ಸೆ ನೀಡಿದ ಬಳಿಕ ಮಾತನಾಡಿದರು. ಲೇಸರ್ ಚಿಕಿತ್ಸೆಯನ್ನ ಮೊಟ್ಟಮೊದಲ ಬಾರಿಗೆ ಬೀದರ್ನಲ್ಲಿ ನೀಡಿದ್ದು ಯಶಸ್ವಿಯಾಗಿದೆ. ಈ ಚಿಕಿತ್ಸೆಯಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಶಸ್ತ್ರಚಿಕಿತ್ಸೆ ಇಲ್ಲದೆ ಮತ್ತು ಯಾವುದೇ ಸ್ಟಿಚಸ್ ಇಲ್ಲದೆಯೇ ಕಿಡ್ನಿ ಸ್ಟೋನ್ ತೆಗೆದುಹಾಕಲಾಗುತ್ತಿದೆ ಎಂದು ತಿಳಿಸಿದರು. ನಗರದ ಶ್ರೀ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಲೇಸರ್ ಚಿಕಿತ್ಸೆಯನ್ನ ನೀಡಿ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿದ್ದ ರೋಗಿಯೊಬ್ಬರ ಕಿಡ್ನಿ ಕಲ್ಲುಗಳ ತೊಂದರೆಯನ್ನ ಯಶಸ್ವಿಯಾಗಿ ಗುಣಪಡಿಸಲಾಯಿತು. ಈ ಚಿಕಿತ್ಸೆಯನ್ನ ನೀಡಿದ ತೆಲಂಗಾಣ ಹೈದರಾಬಾದಿನ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್ನ ಯೂರೋಲಜಿಸ್ಟ್ ವೈದ್ಯರಾಗಿರುವ ಪ್ರಿಯಾಂಕ್ ಅವರು ಸುದ್ದಿ ಸಮೇತನೊಂದಿಗೆ ಮಾತನಾಡಿದರು. ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಲೇಸರ್ ಚಿಕಿತ್ಸೆಯ ಮೂಲಕ ಕಿಡ್ನಿ ಕಲ್ಲಿನಿಂದ ಬಳಲುತ್ತಿದ್ದ ರೋಗಿಯ ಕಿಡ್ನಿ ಕಲ್ಲುಗಳನ್ನು ಯಶಸ್ವಿಯಾಗಿ ಗುಣಪಡಿಸಲಾಗಿದೆ. ಲೇಸರ್ ಚಿಕಿತ್ಸೆಯಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ಸ್ಟಿಚಸ್ ಇಲ್ಲದೆ ಕಿಡ್ನಿ ಸ್ಟೋನ್ ತೆಗೆದುಹಾಕಲಾಗಿದೆ ಎಂದು ಹೇಳಿದರು. पेशेंट का पहले भी सर्जरी हुआ है और दिस टाइम देयर वाज 1.1 सेंटीमीटर का स्टोन था किडनी में, लेफ्ट साइड में, और हाफ सेंटीमीटर के और 2 जगह किडनी में स्टोन थे. पूरा एक ही टाइम में पूरा स्टोन्स को पाउडर कर दिया है लेजर से हमने. इसमें ना कोई कट दिया है, ना कोई स्टिचेस दिए हैं, कुछ भी नहीं. एंड पेशेंट इज ऑल फाइन टोटली. विद होल्मियम लेजर से पूरा क्लियर हो गया है स्टोन्स, और रिकरेंट स्टोन आने का चांसेस भी कम है इससे. थैंक यू. ये सर्जरी का डिपेंड्स अपॉन द स्टोन साइज. हर एक के लिए अलग अलग एस्टिमेशंस होता है डिपेंडिंग अपॉन अगर स्टोन बड़ा है तो एस्टिमेशन थोड़ा ज्यादा रहता है, बट एवरेज अराउंड 70 to 80,000 तो कॉस्ट लगेगा मिनिमम फॉर स्मॉल स्टोन, छोटे स्टोन के लिए. ओके. ಅಪೋಲೋ ಆಸ್ಪತ್ರೆಯ ವೈದ್ಯರಾದ ರವಿ ಅವರು ಮಾತನಾಡಿದರು. ಡಾಕ್ಟರ್ ಪ್ರಿಯಾಂಕ್ ಅವರು ಇವತ್ತು 3 ಸರ್ಜರಿಗಳನ್ನ ಮಾಡಿ ಬಂದಿದ್ದಾರೆ. ಲೇಸರ್ ಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ಕಿಡ್ನಿ ಸ್ಟೋನ್, ಯೂರೋಟ್ರಿಕ್ ಸ್ಟೋನ್ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಅದರಂತೆ ಹೈದರಾಬಾದ್ನ ಕೊಂಡಾಪುರ ಆಸ್ಪತ್ರೆಯಲ್ಲಿಯೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾ ರೀತಿಯ ರೋಗಗಳನ್ನ ಚಿಕಿತ್ಸೆಯನ್ನ ನೀಡಿ ಗುಣಪಡಿಸಲಾಗುತ್ತಿದೆ ಎಂದು ಹೇಳಿದರು. ಈ